ದೇವತೆಗಳು ಅಂತ ಹೇಳ್ಬೋದು ಹೆಣ್ಮಕ್ಳು ಅಂದರೆ. ಯಾಕಂದರೆ ಆ ಹೆಣ್ಣುಮಕ್ಕಳು ಎಷ್ಟು ಕಷ್ಟಪಟ್ಟು ಅವರು ಲೈಫಲ್ಲಿ ಸ್ಟ್ರಗಲ್ ಮಾಡಿ ಪ್ರತಿ ಒಂದರಲ್ಲಿ ಖಾಲಿಯಲ್ಲಿ ಖಾಲಿಯಲ್ಲಿ ಅವ್ರು ತುಂಬ ಜನ ಇದ್ದಿದ್ದಾರೆ. ಖಾಲಿಯಲ್ಲವ್ರು ಕಾಲಷ್ಟಕ್ಕೆ ಮಾತ್ರ ಇದ್ದಿದ್ದಾರೆ ವಿನ ಅವ್ರು ಮಾತ್ರ ಬೆಳೆದು ಅವ್ರ ಕಾರ್ನೂ ತಗೊಂಡಿದ್ದಾರೆ. ಇದನ್ನು ಪ್ರೂವ್ ಮಾಡೋದಕ್ಕೆ ಅವರು ವೇದಿಕೆಗೆ ಆಗಮಿಸಾಗಿ ನಿಮ್ಮ ಒಂದು ಅದ್ಭುತ ಎಕ್ಸ್ಪೀರಿಯನ್ಸು ಅದೇ ಥರ ಹೇಗೆ ಕಾರ್ ಅಚೀವ್ ಮಾಡಿದ್ರಿ, ಅದೇ ಥರ ಹೇಗೆ ಈ ಮಟ್ಟಿಗೆ ಬೆಳೆಯೋಕ್ಕೆ ಸಾಧ್ಯ ಆಯಿತು, ಯಾರ ಸಪೋರ್ಟಿಂದ ಹೇಗೆ ಅನ್ನೋದನ್ನ ನಿಮ್ಮ ಒಂದು ಅದ್ಭುತ ಈ ಕ್ಷಣದಲ್ಲಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅವ್ರ ಜೀವನ ಒಂದು ಬೆಳಗಿಸೋಕ್ಕೆ ಒಂದು ದಾರಿ ಆಗಲಿ ಅಂತ ನಾನು ಈ ಕ್ಷಣದಲ್ಲಿ ಕೋರ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ. ಸೊ ತುಂಬ ಖುಷಿ ಆಗುತ್ತೆ. ಸೊ ಸುಮಾರು ಜನ ಹೊಸಬ್ರು ಬಂದಿದ್ದಾರೆ. ಯಾರೆಲ್ಲ ಹೊಸಬ್ರು ಬಂದಿರೋ ಹ್ಯಾಂಡ್ ರೈಸ್ ಮಾಡ್ಬೋದಾ? ಸೂಪರ್, ತುಂಬಾ ಖುಷಿ ಆಗುತ್ತೆ. ನಾನು ಈ ಬಿಸ್ನೆಸ್ ಬಂದು 1 ವರ್ಷ ಆಯಿತು. ನನಗೆ ಅವಕಾಶ ಕೊಟ್ಟಿದ್ದು ರಾಜಲಕ್ಷ್ಮಿ ಮೇಡಮ್. ಸೊ ನನಗೆ ಈ ಸಿಸ್ಟಮಲ್ಲಿ ನನಗೆ ಹೆಜ್ಜೆಗೂ ಸಪೋರ್ಟ್ ಮಾಡ್ತಾ ನನ್ನನ್ನು ಬೆಳೆಸ್ತಾ ನಾನು ಇವತ್ತೊಂದು ಕಾರ್ ಅಚೀವ್ಮೆಂಟ್ ಮಾಡಿದ್ದೀನಿ ಅಂದರೆ. ಆ್ಯಂಡ್ ಶಿವು ಸರ್, ಚಂದ್ರು ಸರ್ ತುಂಬ ಸಪೋರ್ಟ್ ಮಾಡಿದ್ರು. ಅವರು ಸಪೋರ್ಟ್ ಮಾಡಿದ್ದಕ್ಕೆ ನಾನಿವತ್ತು ಇಲ್ಲಿ ಬಂದು ನಿಂತ್ಕೊಳ್ಳೋಂಗಾಯಿತು. ಹಾಗೆ ನನ್ನ ಡೌನ್ಲೈನಲ್ಲಿ ಯಾರೆಲ್ಲ ಇದ್ದಾರೆ ನನ್ನ ಬಿಸ್ನೆಸ್ ಪಾರ್ಟ್ನರ್ಸ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಅವರು ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಕ್ಕೆ ಇವತ್ತು ನಾನು ಕಾರ್ ಅಚೀವ್ಮೆಂಟ್ ಆಗಿದ್ದು. ಬಟ್ ನನ್ನೊಬ್ಳು ಕೈಲಾಗಿಲ್ಲ, ನನ್ನ ಟೀಮಿಂದ ನಾನು ಇವತ್ತಿಲ್ಲಿ ನಿಂತಿದ್ದೀನಿ. ತುಂಬಾ ಖುಷಿ ಆಗುತ್ತೆ. ನಾನು ನನ್ನ ಮನೆಗೆ ಒಂದು ಶಾಪಿಂಗ್ ಮಾಡಿರೋದ್ರಿಂದ ಇಷ್ಟೆಲ್ಲ ಇನ್ಕಮ್ ಅರ್ನ್ ಮಾಡ್ಬೋದು. ನಾನು ಜಾಬ್ ಮಾಡ್ತೀನಿ ಹೊರಗಡೆ, ಒಂದು ಜಾಬ್ ಮಾಡ್ಕೊಂಡು ಇದನ್ನು ಪಾರ್ಟ್ ಟೈಮ್ ತೊಗೊಂಡು ನಾನು ಒಂದು ಬೇಡದಿರೋ ಟೈಮಲ್ಲಿ ನಾನು ಟೈಮ್ ಕೊಟ್ಟಿದ್ದಕ್ಕೆ ಇವತ್ತು ಲಕ್ಷಾಂತರ ರೂಪಾಯಿ ಅರ್ನಿಂಗ್ ಮಾಡಿದ್ದೀನಿ, ಕಾರ್ ಅಚೀವ್ಮೆಂಟ್ ಮಾಡಿದ್ದೀನಿ, ಗೋವಾ ಟ್ರಿಪ್ಪು ಆ್ಯಂಡ್ ಹಂಗೆ ವಾಚರು, ಹಾಗೆ ಫಾರಿನ್ ಟ್ರಿಪ್ಪು, ಹಾಗೆ ಒಂದು ಟ್ಯಾಬು ಕೂಡ ಅಚೀವ್ಮೆಂಟ್ ಮಾಡಿದ್ದೀನಿ. ತುಂಬ ಖುಷಿ ಆಗುತ್ತೆ. ನಾನು ಎಲ್ಲೆಲ್ಲಿರೋ ಮನೇಲಿ ವೇಸ್ಟಾಗಿ ಟೈಮ್ ಕಳ್ಕೊಳ್ಳೋದ್ರಿಂದ ಬಟ್ ಇಲ್ಲಿ ನಿಂತ್ಕೊಂಡಿರೋದಕ್ಕೆ ನಾನು ಇವತ್ತು ಇಷ್ಟೆಲ್ಲ ಇನ್ಕಮ್ ತೊಗೊಂಡು ಇಷ್ಟು ಜನದ ಮುಂದೆ ನಿಂತ್ಕೊಂಡಿದ್ದೀನಿ. ನಾನು ಹೊರಗಡೆ ಒಂದು ಕುಕ್ ಕೆಲಸ ಮಾಡಿಕೊಂಡು ಇರೋದ್ರಲ್ಲಿ ಹೇಳ್ಕೊಳ್ಳೋದ್ರಲ್ಲಿ ಏನು ಮುಜುಗಾರ ಇಲ್ಲ. ಒಂದು ಕುಕ್ ಮಾಡಿಕೊಂಡು ಬಂದು ಒಂದು ಲೇಡಿ ಅಚೀವ್ಮೆಂಟ್ ಮಾಡ್ಬೋದು ಅಂದರೆ ಬಟ್ ನಾನೇ ಸಾಕ್ಷಿ. ಯಾಕೆಂತಂದರೆ ಪ್ರತಿಯೊಬ್ಬರು ಒಂದು ಅವಕಾಶಕ್ಕೋಸ್ಕರ ಹೊರಗಡೆ ಕಾಯ್ತಿರ್ತಾರೆ. ಎಷ್ಟೋ ಜನ ಹೆಣ್ಮಕ್ಳುಗಳು, ತುಂಬ ಜನ ಹೆಣ್ಮಕ್ಳು ಇರೋದ್ರಿಂದ ಹೇಳ್ತೀನಿ, ಆಪರ್ಚುನಿಟಿಗೋಸ್ಕರ ಕಾಯ್ತಿದ್ದಾರೆ. ಹೋಗಿ ಅವ್ರಿಗೆ ರೀಚ್ ಮಾಡಿಸಿ ನಮ್ಮ ಸಿಸ್ಟಮ್ನ ಹೇಳ್ಸಿ. ಡಿ-ಮಾರ್ಟ್ ಸೂಪರ್ ಮಾರ್ಕೆಟಲ್ಲಿ ಏನು ತಗೋತಾರೆ ಅಲ್ಲಿ ತಗೊಳ್ಳಪ್ಪ, ಇಲ್ಲಿ ತಗೊಳ್ಳಿ, ನೀವು ಲಕ್ಷಾಂತರ ರೂಪಾಯಿ ಅರ್ನಿಂಗ್ ಮಾಡ್ಬೋದು. ಬಟ್ ನಿಮ್ಮ ಪ್ರತಿನಿಧಿ ಏನು ಖರ್ಚು ಮಾಡ್ತಾರೆ ಅದು ನಿಮ್ಮ ಕ್ಯಾಶ್ ಬ್ಯಾಕ್ ಬರ್ತಾ ಹೋಗುತ್ತೆ. ಇಲ್ಲಿ ಯಾವುದೇ ಥರದ ಇನ್ವೆಸ್ಟ್ಮೆಂಟ್ ಇಲ್ಲ, ಝೀರೋ ಇನ್ವೆಸ್ಟ್ಮೆಂಟಲ್ಲಿ ಯಾಕೆ ಲಕ್ಷಾಂತರ ರೂಪಾಯಿ ಅರ್ನಿಂಗ್ ಮಾಡ್ಬೋದು ಅಂದರೆ ನಾವೇ ಸಾಕ್ಷಿಯಾಗಿ ನಿಂತಿದ್ದೀವಲ್ಲ. ಸೊ ಇವು ಕೆಲವು ಹೌಸ್ ವೈಫ್ ಆಗಿರ್ತಾರೆ, ಅವರು ಬಂದು ಅರ್ನಿಂಗ್ ಮಾಡಿದ್ದಾರೆ. ಯಾರು ಎಂಥವ್ರು ಬೇಕಾದ್ರೂ ನಾವು ಕೊಡ್ಬೋದು. ಇಂಥವ್ರಿಗೆ ಕೊಡಬೇಕು, ದುಡ್ಡಿರೋರು ಕೊಡಬೇಕು, ದುಡ್ಡಿಲ್ದವ್ರು ಕೊಡಬೇಕು, ಯಾರಿಗೂ ಬೇಕಾದ್ರೂ ಆಪರ್ಚುನಿಟಿ ಬಗ್ಗೆ ಹೇಳ್ಬೋದು. ಪ್ರತಿಯೊಬ್ಬರು ಈ ಆಪರ್ಚುನಿಟಿ ಬಗ್ಗೆ ಹೇಳಿ ತಿಳಿಸಿ ಹಾಗೆ ಇದೆಲ್ಲ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ, ಹೇಳ್ಬೇಕಂದ್ರೆ ನನಗೆ ಕಾರ್ ಓಡಿಸೋಕ್ಕೆ ಬರಲ್ಲ. ಆಲ್ರೆಡಿ ನಾನು ಕಾರ್ ಅಚೀವ್ಮೆಂಟ್ ಮಾಡಿದ್ದೀನಿ. ಅದೇ ಇನ್ನೊಂದು 2 ವಾರದಲ್ಲಿ ನನ್ನ ಸ್ವಂತ ಕಾರೇ ನಾನು ಬರ್ತೀನಿ ಇಲ್ಲಿಗೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ನಾನು ಎಲ್ಲರಿಗೂ ಇಷ್ಟಪಡ್ತೀನಿ. ಹಾಗೆ ದೀಪು ಸರ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ನಿರ್ಮಲಾ. ನಾನು ವಿಲ್ಸನ್ ಗಾರ್ಡನಿಂದ ಬಂದಿರೋದು. ಸೊ ಈ ಒಂದು ಕಾನ್ಸೆಪ್ಟು ನನಗೆ ಡೇ 1 ಹೇಳಿದಾಗ ನಾನು ನೆಗ್ಲೆಕ್ಟ್ ಮಾಡಲಿಲ್ಲ, ಯೋಚನೆ ಕೂಡ ಮಾಡಲಿಲ್ಲ. ಇಮ್ಮಿಡಿಯೇಟಾಗಿ ನಾನು ಆ್ಯಕ್ಟಿವ್ ಮಾಡಿಕೊಂಡೆ. ಆ ಆ್ಯಕ್ಟಿವ್ ಮಾಡ್ಕೊಂಡಿದ್ದು ಅವತ್ತು ಯೋಚನೆ ಮಾಡಿ ಏನೋ ಹೇಳ್ತಾರೆ, ಇದೇನೇನೋ ಎಲ್ಲ ಥರ ಹೇಳ್ತಾರೆ, ಅದು ಹೇಳ್ತಾರೆ, ಇದು ಹೇಳ್ತಾರೆ, ಇದನ್ನೆಲ್ಲ ನಾವು ನೋಡಿದ್ದೀವಿ ಅನ್ನೋರು ಇರ್ತಾರೆ. ಅದೇ ಥರ ನಾವು ಅದನ್ನೆಲ್ಲ ಇಗ್ನೋರ್ ಮಾಡಿಕೊಂಡು ನಮಗೆ ನಾವು ಸ್ಟ್ಯಾಂಡಾಗಿ ನಾವು ಏನು ಮಾಡಬೇಕು, ಅವ್ರನ್ನ ಕೇಳಬೇಕು, ಇವ್ರನ್ನ ಕೇಳಬೇಕು ಅನ್ನೋದೆಲ್ಲ ಇಟ್ಕೋಬಾರ್ದು. ಯಾಕೆ ಅಂತಂದರೆ ತಾನು ಸಾಯಬೇಕು, ತಾನೇ ಸ್ವರ್ಗ ಕಾಣಬೇಕು. ಅದೇ ಥರ ಈ ಕಾನ್ಸೆಪ್ಟನ್ನ ನಾನು ಮಾತ್ರ ಅರ್ಥ ಮಾಡ್ಕೋಬೇಕು, ಆಮೇಲೆ ಬೇರೆಯವ್ರಿಗೆ ಅರ್ಥ ಮಾಡಿಸ್ಬೇಕು. ಅವಾಗೇನಾಗುತ್ತೆ, ನಮ್ಮ ಅರ್ನಿಂಗು ಸ್ಟಾರ್ಟ್ ಆಗುತ್ತೆ. ನಮ್ಮ ಮನೆಯಿಂದನೇ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಒಂದು ಲೈಟ್ ಬಿಲ್ಲು, ವಾಟರ್ ಬಿಲ್ಲು, ಮತ್ತು ಫೋನ್ ರೀಚಾರ್ಜ್ ಇದೆಲ್ಲ ಮಾಡ್ತಾ ನಾವು ಇದನ್ನು ಎಂಜಾಯ್ ಮಾಡ್ಕೊಳ್ತಾ ಇದ್ದೀವಿ. ಅದನ್ನೇನು ಮಾಡ್ತೀವಿ, ಬೇರೆಯವ್ರಿಗೆ ಹೇಳ್ತೀವಿ. ಅದೇ ಇಲ್ಲಿ ರೆಫರಲ್ ಅನ್ನೋದು. ಆ ರೆಫರಲಿಂದ ಈ ಒಂದು ಬಿಸ್ನೆಸ್ ನಡೆಯುತ್ತೆ. ಇದೊಂದು ಕಾಮರ್ಸ್ ಆಗಿರೋದ್ರಿಂದ ಇದು ಯಾವುದೇ ನೆಟ್ವರ್ಕು ಅದು ಇದು ಅಂತ ಹೇಳ್ತಾರಲ್ಲ, ಅದು ಯಾವುದೂ ಅಲ್ಲ. ನಾನು ಹೌಸ್ ವೈಫ್ ಆಗಿ ನಾನೇ ಹೇಳ್ತಾ ಇದ್ದೀನಿ ಅಂದರೆ ನೀವು ಅರ್ಥ ಮಾಡ್ಕೋಬೋದು. ಯಾಕೆ ಅಂತಂದರೆ ಈ ಕಾರ್ ಅಚೀವ್ಮೆಂಟ್ ಅನ್ನೋದು ಸುಮ್ಮನೆ ಯಾರೂ ಕೊಡೋದಿಲ್ಲ. ಸುಮ್ಮನೆ ನೀವು ತಗೊಳ್ಳಿ ಅನ್ನೋಕ್ಕಾಗಲ್ಲ. ಇವತ್ತು ಆನ್ ರೋಡ್ ಕಾರ್ ಅದು 10 ಲಕ್ಷ ಇರೋವಂಥ ಕಾರ್ನ ಕಂಪನಿ ನಮಗೆ ಅಷ್ಟು ಈಸಿ ಗೋಯಿಂಗಾಗಿ ಕೊಡಿಸ್ಕೊಟ್ಟಿದೆ. ಅದನ್ನು ನಾವು ಉಳಿಸ್ಕೊಂಡು ಹೋಗಬೇಕು. ಮತ್ತು ಇನ್ನು ನೆಕ್ಸ್ಟ್ ಅರ್ನಿಂಗಿಗೆ ಪ್ಲ್ಯಾನ್ ಮಾಡ್ಕೊತ ಮತ್ತು ನಮ್ಮ ಅಸೋಸಿಯೇಟ್ಗಳಿಗೂ ಹೇಳ್ತಾ ಹೋಗಬೇಕು. ಮತ್ತು ನಮ್ಮ ಅಪ್ಲೈನ್ ಏನು ಹೇಳ್ತಾರೆ ಅದನ್ನು ಫಾಲೋ ಅಪ್ ಆದರೆ ಖಂಡಿತ ಇದನ್ನೆಲ್ಲ ಮಾಡ್ಕೋಬೋದು. ನಾನು ಗೋವಾ ಟ್ರಿಪ್ಪು, ಟ್ಯಾಬು ಮತ್ತು 10,000 ವೋಚರು ಇದನ್ನೆಲ್ಲ ಅರ್ನಿಂಗ್ ಮಾಡಿದ್ಮೇಲೆ ಕಾರ್ ಅಚೀವ್ಮೆಂಟ್ ಆಗಿರೋದು. ಇದೆಲ್ಲ ಸುಮ್ಮನೆ ಆಗದೆ ಇರೋವಂಥದ್ದು ಆಗಿರೋದ್ರಿಂದ ನೀವು
ಏನು ಯಾವುದೋ ಎಲ್ಲೋ ಟೈಮ್ನ ವೇಸ್ಟ್ ಮಾಡೋದ್ರ ಬದಲು ಇಲ್ಲಿ ಬಂದು ಈ ಒಂದು ಟೈಮ್ನ ಯೂಸ್ ಮಾಡಿಕೊಂಡ್ರೆ ಅರ್ನಿಂಗ್ ಆಗುತ್ತೆ. ಇದು ಪ್ಯಾಸಿವ್ ಇನ್ಕಮ್ ಆಗಿರೋದ್ರಿಂದ ನಿಮ್ಮ ಕೆಲಸ ಬಿಟ್ಟು ಬಂದು ಇಲ್ಲಿ ಮಾಡೋ ಅಂಥದ್ದೇನಿಲ್ಲ. ಇರೋ ಟೈಮಲ್ಲಿ ಇದನ್ನು ಅಚೀವ್ಮೆಂಟ್ ಮಾಡ್ಕೊಳ್ಳೋವಂಥದ್ದು ಅಷ್ಟೇ, ಬೇರೇನೂ ಇಲ್ಲಿ ಎಕ್ಸ್ಟ್ರಾ ಏನಿಲ್ಲ. ನಮ್ಮನೆಗೆ ನಾವು ಅರ್ನಿಂಗ್ ಮಾಡ್ಕೊಳ್ಳೋದು, ನಮ್ಮನೆಗೆ ಏನು ಬೇಕೋ ಅದನ್ನು ತೊಗೊಳ್ಳೋದು, ಅದನ್ನೇ ನಮ್ಮ ಅಸೋಸಿಯೇಟ್ಗಳು ಹೇಳ್ಕೊಡ್ಬೇಕು. ಮತ್ತು ನಮ್ಮ ಅಪ್ಲೈನ್ ಏನು ಹೇಳ್ತಾರೆ ಅದನ್ನು ಸಿಸ್ಟಮ್ನ ಫಾಲೋ ಮಾಡಿದ್ರೆ ಇದೆಲ್ಲ ಖಂಡಿತ ಆಗೇ ಆಗುತ್ತೆ. ನೀವು ಅಚೀವ್ಮೆಂಟ್ ಮಾಡ್ಕೋಬೋದು ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ನನ್ನ ಅಪ್ಲೈನ್ಗಳಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಇಷ್ಟು ಅಚೀವ್ಮೆಂಟ್ ಆಗಿರೋದಕ್ಕೆ ನನ್ನ ಅಪ್ಲೈನು ಪ್ಲಸ್ ನನ್ನ ಅಸೋಸಿಯೇಟ್ಗಳಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಕವಿತಾ ರೆಡ್ಡಿ, ಬ್ಯಾಂಗ್ಳೂರಿಂದ ಬಂದಿರೋದು. ನಾನು ಈ ಸಂಸ್ಥೆ ನನಗೆ ತಿಳಿಸ್ಕೊಟ್ಟಂಥ ನಮ್ಮ ಸೇತುಕುಮಾರ್ ಸರ್ಗೆ, ನನ್ನ ಬ್ರದರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಜೊತೆಗೆ ನನಗೆ ಹೆಜ್ಜೆ ಹೆಜ್ಜೆಗೂ ಸಪೋರ್ಟ್ ಮಾಡಿ ನೀವು ಇನ್ಕಮ್ ಮಾಡ್ಬೋದು, ಪ್ರತಿಯೊಂದು ಹೆಣ್ಮಕ್ಳು ಇಲ್ಲಿ ಗೆಲ್ಸ್ಬೋದು, ಎಲ್ಲ ತೊಗೋಬೋದು ಅಂತ ನನ್ನ ಬೆನ್ನಿಂದೆ ನಿಂತು ನನ್ನ ಇಲ್ಲಿವರೆಗೂ ತಂದಿರೋ ಅಂತ ನಮ್ಮ ಕಲ್ಯಾಣ್ ಸರ್ಗೂ ಥ್ಯಾಂಕ್ ಯು ಸೋ ಮಚ್ ಸರ್. ಆಗಲೇ ಕೇಳಿದ್ರು ಹೆಂಗೆ ಇನ್ಕಮ್ ಬರುತ್ತೆ ಅಂತ. ಇದು ಯಾರನ್ನೂ ಹೋಗಿ ರೆಫರ್ ಮಾಡೋದು ಆ ಥರ ಏನೂ ಇಲ್ಲ ಸರ್. ನಿಮಗೆ ಅರ್ಥ ಮಾಡಿಸ್ತಾ ಇರೋದು ಜಸ್ಟ್ ಒಂದು ಮಾತಲ್ಲಿ, ನಾನು ಒಂದು ಗ್ರಾಸರಿ ಪ್ಯಾಕೇಜ್ ತೊಗೊಂಡಿದ್ದೀನಿ. ನಾನು ತೊಗೊಂಡು ನನ್ನ ಫ್ರೆಂಡ್ ಸರ್ಕಲ್ಲು, ನನ್ನ ಫ್ಯಾಮ್ಲಿಯಲ್ಲಿ ಇದೇ ಸೂಪರ್ ಮಾರ್ಕೆಟಲ್ಲಿ ಇದೇ ಆ್ಯಪಲ್ಲಿ ಗ್ರಾಸರಿ ತೊಗೊಳ್ಳಿ, ಬಿಲ್ ಪೇಮೆಂಟ್ಸ್ ಮಾಡಿ ಅಂತ ಹೇಳಿದ್ದು ಅಷ್ಟೇ. ಅವ್ರು ನನ್ನ ಫ್ರೆಂಡ್ಸು, ನಾನು ಯಾರನ್ನ ರೆಫರ್ ಮಾಡಿದ್ದೀನಿ ಅವ್ರು ತೊಗೊತ ನಾನು ಇನ್ಕಮ್ ತೊಗೊತಾ ಇದ್ದೀನಿ. ನಾನು ಗ್ರಾಸರಿ ಹೊರಗಡೆ ಯಾವುದೋ ಸೂಪರ್ ಮಾರ್ಕೆಟಲ್ಲಿ ತೊಗೊಂಡು ಈಗ ಎಲ್ಲೋ ಅಲ್ಲಿ ಆಫರ್ ಕೊಡ್ತಾರೆ ಅಂದರೆ ನಾವೆಲ್ಲ ಯಾರೋ ಫ್ರೆಂಡ್ ಸರ್ಕಲ್ ನನ್ನ ಸುತ್ತಮುತ್ತ ಇರೋರಿಗೆಲ್ಲ ನಾನು ಹೇಳ್ತೀನಿ. ಹೇಳಿದ್ಮೇಲೆ ಎಲ್ಲೋ ಒಂದು 50 ಜನ ಹೋಗಿ ಅಲ್ಲಿ ಶಾಪಿಂಗ್ ಮಾಡ್ತಾರೆ. ಶಾಪಿಂಗ್ ಮಾಡಿದ್ರೆ ಅವರು ನೀವು ಇಷ್ಟು ಜನ ಕರ್ಕೊಂಡು ಬಂದ್ರೆ ಅಂತ ಏನು ಕರೆದು ನಂಗೆ ಆನರಿಂಗ್ ಮಾಡಲ್ಲ, ಒಂದು ಎಕ್ಸ್ಟ್ರಾ ಒಂದು ಚಾಕ್ಲೇಟು ಕೊಡಲ್ಲ. ಆದರೆ ಇಲ್ಲಿ ಸೇಮ್ ಅದೇ ಇದನ್ನು ನಾನು ಇಲ್ಲಿ ಮಾಡಿದ್ದೀನಿ. ಈ ಸೂಪರ್ ಮಾರ್ಕೆಟಲ್ಲಿ ಡಿಸ್ಕೌಂಟ್ ಇದೆ, ಇನ್ಕಮ್ ಇದೆ, ಬಿಲ್ ಪೇಮೆಂಟ್ಸ್ ಮಾಡಿದ್ರೆ ಕ್ಯಾಶ್ ಬ್ಯಾಕ್ ಬರುತ್ತೆ ಅಂತ ಅದೇ ನನ್ನ ಫ್ರೆಂಡ್ಸ್ನ ಇಲ್ಲಿಗೆ ರೆಫರ್ ಮಾಡಿರೋದ್ರಿಂದ ನನಗೆ ಗೋವಾ ಟ್ರಿಪ್ ಕೊಟ್ಟರು, ಟ್ಯಾಬ್ ಕೊಟ್ಟರು, 10,000 ವೋಚರ್ ಕೊಟ್ಟರು. ಈಗ ಕಾರು ಗ್ಲಾನ್ಸ ಕಾರನ್ನು ಕೊಟ್ಟಿದ್ದಾರೆ. ಅದನ್ನು ಈಗ ಕಾರ್ ಎಲ್ಲರೂ ಕಲ್ತ್ಕೊಂಡು ಕಾರ್ ತಗೊತಾರೆ ಏನೋ ಗೊತ್ತಿಲ್ಲ. ನಾನು ಇವಾಗ ಕಾರ್ ತಗೊಂಡಿದ್ದೀನಿ, ಕಲಿಯೋಕೆ ಹೋಗ್ತಾ ಇದ್ದೀನಿ. ನನಗೂ ಕಾರ್ ಓಡ್ಸಕ್ಕೆ ಬರೋದಿಲ್ಲ. ಇವಾಗ ನಾನು ಡ್ರೈವಿಂಗ್ ಹೋಗ್ತಾ ಇದ್ದೀನಿ. ಸೊ ಆವಾಗಲೇ 3 ದಿವಸದಿಂದ ಹೋಗ್ತಾ ಇದ್ದೀನಿ. ಇವತ್ತು ಹಾಲಿಡೇ ಅಂತೆ, ನಾಳೆಯಿಂದ ನೆಕ್ಸ್ಟು ಇನ್ನು 5 ಕ್ಲಾಸ್ ಇದೆ. ಅದನ್ನು ಮುಗಿಸೋ ಅಷ್ಟರಲ್ಲಿ ನಾನೇ ಕಾರ್ ತೊಗೊಂಡು ಆಫೀಸಿಗೆ ಬರ್ತೀನಿ. ಅಷ್ಟು ಕಾನ್ಫಿಡೆನ್ಸ್ ಅಷ್ಟೇ. ಇಲ್ಲಿ ಈಸಿ ಗೋಯಿಂಗ್ ಅಂದರೆ ಜಸ್ಟ್ ನಾನು ಬೈ ಮಾಡ್ತಾ ಇದ್ದೀನಿ, ನನ್ನ ಫ್ರೆಂಡ್ಸ್ ಫ್ಯಾಮ್ಲಿಗೆ ಇದನ್ನು ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಜಸ್ಟ್ ಈ ಸಿಸ್ಟಮ್ನ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಅಮೆಝಾನ್, ಫ್ಲಿಪ್ಕಾರ್ಟ್ ಹಂಗಿದೆ ಹಿಂಗಿದೆ, ಅಲ್ಲಿ ಯಾವುದೂ ಇನ್ಕಮ್ ಕೊಡಲ್ಲ. ಆದರೆ ಇಲ್ಲಿ ಇನ್ಕಮ್ ಕೊಡೋದಕ್ಕೆ ಸಿಸ್ಟಮ್ನ ಅರ್ಥ ಮಾಡ್ಕೊಳ್ಳಿ ಅಂತ ಅಷ್ಟೇ ಇಲ್ಲಿ ಗ್ಯಾದರ್ ಮಾಡಿ ಅರ್ಥ ಮಾಡಿಸ್ತಾರೆ, ಬಿಟ್ಟರೆ ಬೇರೆ ಏನೂ ಇಲ್ಲ. ಇದರಿಂದ ನಾನು ಎಲ್ಲ ತೊಗೊತಾ ಇದ್ದೀನಿ. ಮುಂದಕ್ಕೆ ಇನ್ನು ನನ್ನ ಟೀಮ್ಗೂ ನಾನು ಹೇಗೆ ತೊಗೊತಾ ಇದ್ದೀನಿ, ನನ್ನ ಅಪ್ಲೈ, ನನ್ನ ಸೇತುಕುಮಾರ್ ಸರ್, ನಮ್ಮ ಕಲ್ಯಾಣ್ ಸರ್ ಹೆಂಗೆ ನನಗೆ ಹೇಳ್ಕೊಟ್ಟಿದ್ರು ಅದೇ ಥರ ನನ್ನ ಟೀಮ್ಗೂ ನಾನು ಹೇಳ್ಕೊಟ್ಟು ನಾನು ಹೇಗೆ ಇನ್ಕಮ್ ಕೊಡಿಸ್ತೀನಿ ಹಂಗೆ ನನ್ನ ಟೀಮ್ಗೂ ಕೊಡಿಸ್ತೀನಿ. ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ಆಪರ್ಚುನಿಟಿ ಇದೆ, ಎಲ್ಲರೂ ತಿಳ್ಕೊಳ್ಳಿ ಅಂತ ಶೇರ್ ಮಾಡಿದ್ವಿ. ಇಲ್ಲಿಗೆ ಇವ್ರು 3 ಜನ ಮಾತ್ರ ಅಲ್ಲ, 30 ಜನ ಕಾರ್ ತಗೊಳ್ಳಿ ಅಂತ ಹಾರೈಸ್ತಾ ಇವ್ರನ್ನ ವೇದಿಕೆಯಿಂದ ಬೀಳ್ಕೊಡ್ತಾ ಇದ್ದೀನಿ. ಇಷ್ಟೊತ್ತು ಪ್ರೆಸೆಂಟ್ ಇಲ್ಲಿ ಬಂದ್ಬಿಟ್ಟು 500 RP